ಮಮ್ಮಿ ಮೇಕ್ ಓವರ್ ಅಂತ ಹೇಳಿ ನಾವ್ ಇದ್ರ ಬಗ್ಗೆನೂ ಮಾತನಾಡೋಣ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಅಮ್ಮಂದ್ರಿಗೂ ಈ ಒಂದು ವಿಚಾರ ತಿಳಿಸ್ಲೇಬೇಕು. ಸೊ ಈಗ ನಾವು ಲೈಪೋಸೆಕ್ಷನ್ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಾಗ ಸೊ ಸೈಡ್ ಎಫೆಕ್ಟ್ಸ್ ಅಂತ ಏನಾದ್ರೂ ಆಗುತ್ತಾ? ಎನಿ ಸರ್ಜರಿ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದ್ರದ್ದು ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದು ನಾರ್ಮಲ್ ಆಗಿ ಕಾಣಿಸುವಂತ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅಂದ್ರೆ ಮೈನರ್ ಇದು. ಅದ್ರ ಏನಾಗುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ, ಊತ ನಾನು ಮೊದಲೇ ಹೇಳಿದಾಗೆ, ನೋವು ಇದ್ದೇ ಇರುತ್ತೆ, ಬ್ರೂಸಿಂಗ್ ಅಂದ್ರೆ ಯಾವುದೇ ಜಾಗ ನಾವು ಎಲ್ಲಿ ಲೈಪೋಸೆಕ್ಷನ್ ಮಾಡಿದೀವೋ ಆ ಜಾಗದಲ್ಲಿ ಅವ್ರಿಗೆ ರಕ್ತ ಹೆಪ್ಪುಕಟ್ಟೋದಿದೆ, ಅದು ನಾರ್ಮಲ್. ಇದು ತಾನಾಗೆ ಹೋಗ್ಬಿಡುತ್ತೆ, 3 ವೀಕ್ಸ್ 4 ವೀಕ್ಸ್ ಅಲ್ಲಿ ತಾನಾಗೆ ಎಲ್ಲ ಹೋಗ್ಬಿಡುತ್ತೆ. ಕೆಲವೊಂದು ಅನೆಸ್ಥೀಸಿಯಾ ಎಫೆಕ್ಟ್ಸ್ ಅಂತ ಹೇಳ್ತೀವಿ, ಅವ್ರ ಇಂಜೆಕ್ಷನ್ ಏನೋ ಅಲರ್ಜಿಕ್ ರಿಯಾಕ್ಷನ್ ಆಗೋದು ಮತ್ತೊಂದು, ಅದನ್ನು ಇದು ನಾರ್ಮಲ್ ಸೈಡ್ ಎಫೆಕ್ಟ್ಸ್ ಇದ್ದಾಗುತ್ತೆ. ತುಂಬಾ ರೇರ್ ಕಾಂಪ್ಲಿಕೇಶನ್ಸ್. ನಾವೇನಾದ್ರೂ ಅದೇ ನಾನು ಪದೇ ಪದೇ ಹೇಳೋದು ಎಲ್ಲರಿಗೂ, ಯಾವುದೇ ವ್ಯಕ್ತಿ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಬೇಕು ಅಂದ್ರೆ ತಾವು ಯಾವ ಜಾಗದಲ್ಲಿ ಹೋಗಿ ಮಾಡಿಸ್ಕೊಳ್ತಾ ಇದ್ದೀರಾ, ಯಾರ ಹತ್ರ ಮಾಡಿಸ್ಕೊಳ್ತಾ ಇದ್ದೀರಾ, ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಇರಬೇಕು, ಹಾಸ್ಪಿಟಲ್ ಬಂದು KPME ರಿಜಿಸ್ಟರ್ಡ್ ಆಗಿರಬೇಕು. ಇಂಥ ಜಾಗದಲ್ಲಿ ಏನಾಗುತ್ತೆ, ಅವರು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾರೆ, ಈ ತರ ಮಾಡಬೇಕು ಈ ತರ ಮಾಡಬಾರ್ದು ಅಂತ ಹಲವಾರು ವರ್ಷದಿಂದ ಮಾಡಿ ಅಭ್ಯಾಸ ಇರೋದ್ರಿಂದ ಅಂಥ ಜಾಗದಲ್ಲಿ ಹೋದಾಗ ಸೇಫ್ಟಿ ಇದು ಕನ್ಸರ್ನ್ಸ್ ಚೆನ್ನಾಗಿರುತ್ತೆ, ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಯಾಕಂದ್ರೆ ಈಗ ಬೆಂಗಳೂರಿಂದ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಂತ ಹೇಳಿದ್ರೆ ಸೊ ಬಹಳಷ್ಟು ಒಂದು ಕಾಸ್ಮೆಟಿಕ್ ಕ್ಲಿನಿಕ್ಸ್ ಅಂತ ಬಂದ್ಬಿಟ್ಟಿದೆ. ಸೊ ಅಲ್ಲೆಲ್ಲ ಇವತ್ತು ಜನ ಹೋಗ್ಬಿಡ್ತಾರೆ, ಅವ್ರಿಗೆ ಸರಿಯಾದೊಂದು ಮಾಹಿತಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನುರಿತ ವೈದ್ಯರ ಬಳಿ ಬಂದು ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀರಿ. ಇನ್ನು ಡಾಕ್ಟರ್, ಈಗ ನೀವು ಕೊಬ್ಬು ತೆಗೆದಿರುವಂತ ಭಾಗದಲ್ಲಿ ಮತ್ತೆ ಕೊಬ್ಬು ಶೇಖರಣೆ ಆಗುತ್ತಾ? ಹಾ, ಅದು ಕೊಬ್ಬು ನಾವು ಇವಾಗ ಹೊಟ್ಟೆ ಭಾಗಕ್ಕೆ ಮತ್ತೆ ಬರ್ತೀನಿ. ಅಲ್ಲಿ ಸಪೋಸ್ ಒಂದು 100 ಸೆಲ್ಸ್ ಇದೆ ಅಂತ ಅನ್ಕೊಂಡ್ರೆ ನಾವು 90 ಸೆಲ್ಸ್ ತನಕ ತೆಗಿಬಹುದು. ಆ 10 ಸೆಲ್ಸ್ ನಾವು ಹಾಗೆ ಬಿಡಬೇಕಾಗುತ್ತೆ, ಆ ಸ್ಕಿನ್ ಕಂಡೀಷನ್ ಚೆನ್ನಾಗಿರ್ಬೇಕು ಅಂತ. ಪೂರ್ತಿ ತೆಗ್ಬಿಟ್ರೆ ಸ್ಕಿನ್ ಫ್ಯಾಟ್ ಇದ್ರೇನೆ ಸ್ಕಿನ್ ಚೆನ್ನಾಗಿ ಕಾಣಿಸೋದು. ಸೊ ನಾವು 90% ತೆಗೆದು 10% ಬಿಡ್ತೀವಿ.